ನಮಸ್ತೆ, ನಿಮ್ಮೆಲ್ಲರಿಗೂ ವಸ್ತ್ರವಿನ್ಯಾಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೊಲಿದಿರೋ ಒಂದು ಬ್ಲೌಸಿಂದ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇದು ನಾನು ಲೈನಿಂಗ್ ಬ್ಲೌಸ್ ತೊಗೊಂಡಿದ್ದೀನಿ. ಒಂದು ಬ್ಲೌಸ್ ಕಟ್ಟಿಂಗಿಗೆ ಏನೇನು ಮೆಷರ್ಮೆಂಟ್ಸ್ ಬೇಕಾಗಿದೆ ಅದೆಲ್ಲನೂ ಇಲ್ಲಿ ನಾನು ಯಾವ್ಯಾವುದು ಪ್ಯಾರಾಮೀಟರ್ಸ್ ಬೇಕಿದೆ ಅನ್ನೋದನ್ನು ಬರ್ಕೊಂಡಿದ್ದೀನಿ. ಇವಾಗ ಒಂದೊಂದನ್ನೇ ಅಳತೆ ತೊಗೊಂಡು ತೋರಿಸ್ತೀನಿ ನಿಮಗೆ ಹೇಗೆ ಬ್ಲೌಸ್ ಮೆಷರ್ಮೆಂಟ್ ತೊಗೊಳ್ಳೋದು ಅಂತ. ಮೊದಲಿಗೆ ಬ್ಲೌಸ್ ಫುಲ್ ಲೆಂತ್ ತೊಗೋಬೇಕು ನಾವು. ನೋಡಿ, ನಾನಿಲ್ಲಿ ಬರ್ಕೊಂಡಿರೋವಂಥ ಪ್ಯಾರಾಮೀಟರ್ಸ್ ಏನೇನಂತ ಹೇಳಿದ್ರೆ, ಫುಲ್ ಲೆಂತ್ ಅದನ್ನು ಶಾರ್ಟ್ ಫಾರ್ಮಲ್ಲಿ FL ಅಂತ ಬರ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಆ ಥರ ಬರ್ಕೋಬೋದು. ನೀವು ಮೆಷರ್ಮೆಂಟ್ಸ್ ಬರ್ಕೊಳ್ತಾ ನಿಮಗೆ ಅಭ್ಯಾಸ ಆದಂಗೆ ಈ ಶಾರ್ಟ್ ಫಾರ್ಮ್ಸ್ ಅರ್ಥ ಆಗುತ್ತೆ, ನೆನಪಲ್ಲಿ ಉಳಿಯುತ್ತೆ. ಇದೇ ಥರನೇ ಶಾರ್ಟ್ ಫಾರ್ಮ್ಸ್ ಬರಿಬೇಕು ಅನ್ನೋವಂಥ ಏನೂ ಕಂಪಲ್ಷನ್ ಇಲ್ಲ. ನಿಮಗೆ ಯಾವ ಥರ ಸುಲಭವಾಗಿ ಅರ್ಥ ಆಗುತ್ತೆ ಆ ಥರ ಬರ್ಕೊಳ್ಬೋದು. ಫುಲ್ ಲೆಂತ್ FL ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ವೇಸ್ಟ್ ರೌಂಡ್ ಬೇಕಿದೆ, ಅದನ್ನು WR ಅಂತ ಬರ್ಕೊಂಡಿದ್ದೀನಿ. ಫ್ರಂಟ್ ನೆಕ್ ಡೀಪ್ ಶಾರ್ಟ್ ಫಾರ್ಮಲ್ಲಿ FN ಅಂತ ಬರ್ಕೊಂಡಿದ್ದೀನಿ. ಬ್ಯಾಕ್ ನೆಕ್ ಡೀಪ್, ಸ್ಲೀವ್ ಲೆಂತ್, ಸ್ಲೀವ್ ರೌಂಡ್, ಆರ್ಮ್ ರೌಂಡ್ ಯಾವಾಗಲೂ ನಾವು ಬ್ಯಾಕ್ ಸೈಡ್ ತೊಗೋತೀವಿ, ಫ್ರಂಟ್ ಸೈಡ್ ಮೆಷರ್ ಮಾಡಿ ತೊಗೊಳ್ಳೋದಿಲ್ಲ. ಬಾಡಿ ಮೆಷರ್ಮೆಂಟ್ಸ್ಗೆ ನಾವು ಫುಲ್ ಆರ್ಮ್ ರೌಂಡ್ ಮೆಷರ್ ಮಾಡ್ತೀವಿ. ಆದರೆ ಹೊಲಿದಿರೋವಂಥ ಬ್ಲೌಸಿಂದ ನಾವು ಮೆಷರ್ಮೆಂಟ್ಸ್ ತೊಗೋತಾ ಇದ್ದೀವಿ ಅಂತ ಹೇಳಿದ್ರೆ ಆರ್ಮ್ ರೌಂಡ್ ನೀವು ಬ್ಯಾಕ್ ಸೈಡೇ ತೊಗೋಬೇಕು. ಇಲ್ಲಿ ನೀವು ಗಮನಿಸಿದ್ರೆ ನಾನು ಎಲ್ಲೂ ಶೋಲ್ಡರ್ ಮೆಷರ್ಮೆಂಟ್ ಅಥವಾ ಚೆಸ್ಟ್ ಮೆಷರ್ಮೆಂಟ್ ಅಂತ ಬರ್ತಿಲ್ಲ. ಯಾಕೆಂದರೆ ನಾವು ಶೋಲ್ಡರ್ ಮತ್ತು ಚೆಸ್ಟ್ ಕ್ಯಾಲ್ಕುಲೇಷನ್ಸಲ್ಲಿ ಫೈಂಡ್ ಔಟ್ ಮಾಡ್ಕೋತೀವಿ. ನಾನು ನಿಮಗೆ ಇವತ್ತಿನ ವಿಡಿಯೋಲಿ ಮೆಷರ್ಮೆಂಟ್ ತೊಗೊಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮುಂದಿನ ವಿಡಿಯೋಲಿ ಕ್ಯಾಲ್ಕುಲೇಷನ್ಸ್ ಏನೇನು ಬೇಕು, ನಾವು ಕಟ್ಟಿಂಗ್ ಮಾಡೋಕ್ಕೆ ಮುಂಚೆ ಏನೇನು ಕ್ಯಾಲ್ಕುಲೇಷನ್ಸ್ ಬರ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಬನ್ನಿ ಮೆಷರ್ಮೆಂಟ್ ತೊಗೊಳೋದನ್ನ ನೋಡೋಣ. ಮೊದಲಿಗೆ ಬ್ಲೌಸ್ ಫುಲ್ ಲೆಂತ್ ಮೆಷರ್ ಮಾಡೋಣ. ಯಾವಾಗಲೂ ಅಷ್ಟೇ, ನೀವು ಬ್ಲೌಸ್ ಫುಲ್ ಲೆಂತ್ ಮೆಷರ್ ಮಾಡಬೇಕಾದ್ರೆ ಈ ಥರ ಬ್ಯಾಕ್ ಸೈಡ್ ಡಾರ್ಟ್ ಎಲ್ಲಿ ಬಂದಿರುತ್ತೆ ಅಲ್ಲಿಂದ ಭುಜದವರೆಗೆ, ಈ ಭುಜದ ಹೊಲಿಗೆ ಏನಿದೆ ಇಲ್ಲಿವರೆಗೂ ನೀವು ಮೆಷರ್ ಮಾಡಬೇಕು. ಯಾವತ್ತಿಗೂ ಲೆಂತ್ ನೀವು ಫ್ರಂಟಿಂದ ಮೆಷರ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಫ್ರಂಟಲ್ಲಿ ನಾವು ಇಲ್ಲಿ ಡಾರ್ಟ್ ಹಿಡ್ದಿರ್ತೀವಿ. ನೀವು ಫ್ರಂಟಿಂದ ಫುಲ್ ಲೆಂತ್ ಮೆಷರ್ಮೆಂಟ್ ತೊಗೊಂಡ್ರೆ ನಿಮಗೆ ಅಳತೆ ಸರಿಯಾಗಿ ಬರೋದಿಲ್ಲ. ಸೊ ಬ್ಯಾಕಿಂದ ಈ ರೀತಿಯಾಗಿ ಮೆಷರ್ಮೆಂಟ್ ತೊಗೋಬೇಕು. ನೋಡಿ, ಇಲ್ಲಿ ಭುಜದ ಲೈನ್ ಏನು ಬರುತ್ತೆ ಅಲ್ಲಿ ತೀರಾ ನೀವು ನೆಕ್ ಸ್ಟಾರ್ಟಿಂಗಲ್ಲಿ ಇಡಬಾರ್ದು ಫುಲ್ ಲೆಂತ್ ತೊಗೋಬೇಕಾದ್ರೆ. ಯಾಕೆಂದರೆ ಶೋಲ್ಡರ್ ಚಿಕ್ಕದಿರೋರಿಗೆ, ಇಲ್ಲ ಅಂದರೂ ಯೂಶ್ವಲಿ ಈ ಥರ ನಾವು ಡೀಪ್ ನೆಕ್ ನಾರ್ಮಲ್ ಬ್ಲೌಸ್ ಏನು ಹೊಲಿತೀವಿ ಅದಕ್ಕೆ ಶೋಲ್ಡರ್ ನೆಕ್ ಹತ್ರ 1/2 ಇಂಚ್ ಅಥವಾ 1/4 ಇಂಚ್ ಒಳಗೆ ತೊಗೊಂಡಿರ್ತೀವಿ. ಸೊ ದಟ್ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ನಮಗೆ. ನೆಕ್ ತುಂಬ ಬ್ರಾಡ್ ಆಯಿತು, ಭುಜ ಇಳಿಯುತ್ತೆ ಅನ್ನೋ ಪ್ರಾಬ್ಲಮ್ ಬರಬಾರ್ದು ಅಂತ ಇಲ್ಲಿ ಒಳಗಡೆ ತೊಗೋತೀವಿ. ಹಾಗಾಗಿ ನೀವು ಫುಲ್ ಲೆಂತ್ ಮೆಷರ್ ಮಾಡಬೇಕಾದ್ರೆ ಯಾವತ್ತೂ ನೆಕ್ ಹತ್ರ ಇಟ್ಕೊಂಡು ಮೆಷರ್ ಮಾಡಬೇಡಿ. ಸ್ವಲ್ಪ ಶೋಲ್ಡರ್ ಸೆಂಟರ್ ಅಥವಾ ಈ ಕಡೆ ಇಟ್ಕೊಂಡು ಮೆಷರ್ ಮಾಡಿ ಈ ಡಾರ್ಟ್ವರೆಗೂ ತಗೊಳ್ಳಿ. ಹಾಗೆ ಸ್ವಲ್ಪ ಈ ಥರ ಸ್ಟ್ರೆಚ್ ಮಾಡಿ ನೋಡಿ. ನೋಡಿ, ಈ ಬ್ಲೌಸದು ಫುಲ್ ಲೆಂತ್ ಬಂದ್ಬಿಟ್ಟು 13.25 ಬರ್ತಾ ಇದೆ. ಈಗ 13 3/4 ಬರ್ತಾ ಇದೆ ಫುಲ್ ಲೆಂತ್. ಬರ್ಕೊಳ್ಳೋಣ. ಫುಲ್ ಲೆಂತು ನಿಮಗೆ ಡೌಟ್ ಆದರೆ ಮತ್ತೊಂದು ಸಲ ಮೆಷರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ. 13.25 ಬರ್ತಾ ಇದೆ ಫುಲ್ ಲೆಂತ್. ನೆಕ್ಸ್ಟ್ ವೇಸ್ಟ್ ರೌಂಡ್ ತೊಗೋಬೇಕು. ಸೊ ಇಲ್ಲಿ ಹುಕ್ ಹಾಕ್ಕೊಂಡು ತೊಗೊಳ್ಳೋಣ. ಯೂಶ್ವಲಿ ಯಾವಾಗಲೂ ಬ್ಲೌಸಿಗೆ ನಾವು ಇಲ್ಲಿ ಇನ್ನೊಂದು ಲೂಪ್ ಕೊಟ್ಟಿರ್ತೀವಿ ವೇಸ್ಟ್ ರೌಂಡಲ್ಲಿ, ಅಲ್ಲಿಗೆ ದಯವಿಟ್ಟು ಹುಕ್ ಹಾಕ್ಕೊಂಡು ತೊಗೊಬೇಡಿ. ಇಲ್ಲಿ ಮೊದಲನೇ ಲೂಪ್ ಏನು ಬರುತ್ತೆ ಅಲ್ಲಿ ಹುಕ್ ಹಾಕಿ ವೇಸ್ಟ್ ರೌಂಡ್ ತೊಗೊಳ್ಳಿ.
16 ಇದೆ ವೇಸ್ಟ್ ರೌಂಡ್. 16 ಅಂತ ಹೇಳಿದ್ರೆ ನಮಗೆ ಟೋಟಲ್ ವೇಸ್ಟ್ ರೌಂಡ್ ಬಂದು 32 ಆಗುತ್ತೆ. ಸೊ ನೀವು ಬರ್ಕೊಳ್ಬೇಕಾದ್ರೆ ನೀವು 32 ಅಂತಾದರೂ ಬರ್ಕೊಳ್ಳಿ ಅಥವಾ 16 ಅಂತಾದರೂ ಬರ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆದರೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು 1/4 ಆಫ್ ವೇಸ್ಟ್ ರೌಂಡ್ ಅಂತೆಲ್ಲ ತೊಗೋತೀವಿ. ಆವಾಗ 1/4 ಅಂತ ತೊಗೋಬೇಕಾದ್ರೆ ಓವರಾಲ್ ವೇಸ್ಟ್ ರೌಂಡ್ ಏನು ಬರುತ್ತೆ ಅದರಲ್ಲಿ 4ನೇ ಒಂದು ಭಾಗ ತೊಗೋತೀವಿ. ಆವಾಗ ನೀವು 16ರಲ್ಲಿ 4ನೇ ಒಂದು ಭಾಗ ತೊಗೋಬಾರ್ದು, 32ರಲ್ಲಿ 4ನೇ ಒಂದು ಭಾಗ ತೊಗೋಬೇಕಾಗತ್ತೆ. ಅದನ್ನು ಮತ್ತೊಮ್ಮೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಬರ್ಕೊಳ್ಬೇಕಾದ್ರೆ ನೀವು ಹಾಫ್ ಆಫ್ ದ ವೇಸ್ಟ್ ರೌಂಡ್ ಬರ್ಕೊಂಡಿದ್ದೀರಾ, ವೇಸ್ಟ್ ರೌಂಡೇ ಅಲ್ಲ ಬೇರೆ ಯಾವುದೇ ಮೆಷರ್ಮೆಂಟ್ ಆಗಲಿ ಫುಲ್ ಮೆಷರ್ಮೆಂಟ್ ಸುತ್ತಳತೆ ಪೂರ್ತಿ ತೊಗೊಂಡಿದ್ದೀರಾ ನೀವು, ಅಥವಾ ಬ್ಲೌಸಲ್ಲಿ ನಾವು ಮೆಷರ್ ಮಾಡಬೇಕಾದ್ರೆ ನಮಗೆ ಅರ್ಧ ತೊಗೊಂಡಿರ್ತೀವಿ ಅದನ್ನು ಬರ್ಕೊಳ್ತಾ ಇದ್ದೀರಾ, ಅದು ನಿಮಗೆ ಕ್ಲಾರಿಟಿ ಇರಲಿ. ಇಲ್ಲಿ ನಾನು ಪೂರ್ತಿ ಬರ್ಕೊಳ್ತಾ ಇದ್ದೀನಿ, 32 ಅಂತಲೇ ಬರ್ಕೊಳ್ತಾ ಇದ್ದೀನಿ ವೇಸ್ಟ್ ರೌಂಡ್. ನಮಗಿಲ್ಲಿ ಮೆಷರ್ ಮಾಡಿದಾಗ ಒಂದು ಸೈಡ್ 16 ಬಂತು. ಸೊ ಮತ್ತೊಂದು ಸೈಡನ್ನ ನಾವು ಇಲ್ಲಿ ಡಬಲ್ ಮಾಡ್ಕೊತಾ ಇದ್ದೀವಿ ಅಷ್ಟೇ, 32 ವೇಸ್ಟ್ ರೌಂಡ್ ಆಯಿತು. ನೆಕ್ಸ್ಟ್ ಫ್ರಂಟ್ ನೆಕ್ ಡೀಪ್. ಇದನ್ನು ಅಷ್ಟೇ ಕರೆಕ್ಟಾಗಿ ಇಲ್ಲಿ ಭುಜದ ಹೊಲಿಗೆ ಏನಿದೆ ನೆಕ್ ಹತ್ರ ಅಲ್ಲಿ ಇಟ್ಕೊಂಡು ತಗೊಳ್ಳಿ. ನೋಡಿ, ಕೆಲವರು ಈ ಥರ ಕ್ರಾಸ್ ಆಗಿ ಮೆಷರ್ಮೆಂಟ್ ತೊಗೊಳ್ಳೋದು ಉಂಟು, ಕೆಲವರು ಈ ಥರದ್ದು ತೊಗೊಳ್ತಾರೆ. ನೀವು ಹೇಗಾದರೂ ತೊಗೋಬೋದು, ಆದರೆ ನೀವು ಯಾವ ಥರ ಇಟ್ಕೊಂಡು ಮೆಷರ್ಮೆಂಟ್ ತೊಗೊಂಡಿರ್ತೀರ ನೀವು ಮಾರ್ಕ್ ಮಾಡಬೇಕಾದ್ರೆ ಅದೇ ಥರನೇ ಇಟ್ಕೊಂಡು ಮಾರ್ಕ್ ಮಾಡಿ. ನೀವು ಹೀಗೆ ಮೆಷರ್ಮೆಂಟ್ ತೊಗೊಂಡು ಆಮೇಲೆ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿದ್ರೆ ಕೆಲವು ಸರಿ ಅದು ವ್ಯತ್ಯಾಸ ಆಗೋವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಈ ಥರ ಸ್ಟ್ರೈಟಾಗಿ ಇಟ್ಟು ಮೆಷರ್ ಮಾಡಿದ್ರೆ ಮಾರ್ಕ್ ಮಾಡಬೇಕಾದ್ರೂ ಅದೇ ಥರನೇ ಇಟ್ಟು ಮಾರ್ಕ್ ಮಾಡಿ. ನಾನಿವಾಗ ಸ್ಟ್ರೈಟಾಗೇ ಇಟ್ಟು ತೊಗೊಳ್ತಾ ಇದ್ದೀನಿ. ನೋಡಿ, ಇದು 6.5 ಬರುತ್ತೆ. ಈ ಥರ ಮಾಡಿ ತೊಗೊಂಡ್ರೆ 6.5 ಬರುತ್ತೆ ನಿಮಗೆ ಫ್ರಂಟ್ ನೆಕ್ ಡೀಪ್. ಬ್ಯಾಕ್ ನೆಕ್ ಡೀಪ್ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಮಡಿಸಿರೋದು ಈ ಥರ ಆಗಿದೆ. ನೀವು ಮೆಷರ್ಮೆಂಟ್ ತೊಗೋಬೇಕಾದ್ರೆ ಈ ಥರ ನೀಟಾಗಿ ಆ ಲೈನಿಗೆ ಇಟ್ಕೊಂಡು ತೊಗೋಬೇಕು. ಇದಕ್ಕೇನು ನೀವು ಶೋಲ್ಡರ್ ಸೆಂಟರ್ ಬಂದು ನೆಕ್ ಡೀಪ್ ತೊಗೋಬೇಕು ಅಂತ ಏನಿಲ್ಲ, ಅದನ್ನು ನೀವು ನೆಕ್ ಹತ್ರನೇ ಇಟ್ಕೊಂಡು ತೊಗೊಳ್ಳಿ, ಕರೆಕ್ಟಾಗೇ ಬರುತ್ತೆ. ಏನಂದರೆ ಬ್ಲೌಸ್ ಫುಲ್ ಲೆಂತ್ ಮಾರ್ಕ್ ಮಾಡ್ಕೋಬೇಕಾರೆ ಅದು ಮೆಷರ್ ಮಾಡಬೇಕಾದ್ರೆ ಮಾತ್ರ ಈ ಕಡೆ ಸ್ವಲ್ಪ ಭುಜದ ಹತ್ರ ಇಟ್ಕೊಂಡು ಸೆಂಟರಲ್ಲಿ ಇಟ್ಕೊಂಡು ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ಬ್ಯಾಕ್ ನೆಕ್ ಡೀಪ್ ತೊಗೊಳ್ತಾ ಇದ್ದೀನಿ. ಸ್ಕ್ವೇರ್ ನೆಕ್ ಇರೋದ್ರಿಂದ ನಮ್ಗೆ ಈಸಿಯಾಗಿನೇ ಮೆಷರ್ಮೆಂಟ್ ಗೊತ್ತಾಗ್ತಿದೆ. 9 ಇದೆ, ಬ್ಯಾಕ್ ನೆಕ್ ಡೀಪ್ ಬಂದು 9 ಇದೆ. ಆಮೇಲೆ ಸ್ಲೀವ್ ಲೆಂತ್. ಸ್ಲೀವ್ ಲೆಂತ್ ತೊಗೋಬೇಕಾದ್ರೂ ಅಷ್ಟೇ ಈ ಶೋಲ್ಡರ್ ಲೈನ್ ನೀಟಾಗಿ ನೋಡ್ಕೊಂಡು ತೊಗೊಳ್ಳಿ. ಬ್ಲೌಸ್ ತುಂಬ ಸುಕ್ಕಾಗಿದ್ರೆ ಒಂದು ಸಲ ಐರನ್ ಮಾಡಿಕೊಂಡು ನಂತರ ಅಳತೆ ತೊಗೊಳ್ಳೋದು ಒಳ್ಳೆಯದು, ಇಲ್ಲಾಂದರೆ ನಿಮಗೆ ಎಕ್ಸಾಕ್ಟ್ ಮೆಷರ್ಮೆಂಟ್ ಗೊತ್ತಾಗೋದಿಲ್ಲ. ಸ್ಲೀವ್ ಲೆಂತ್ 6.75 ಇದೆ. ಇಲ್ಲಿ ನನ್ನ ಕ್ಲೈಂಟ್ ಅವ್ರು ಏನೂ ಚೇಂಜಸ್ ಹೇಳಿಲ್ಲ, ಈ ಅಳತೆ ಬ್ಲೌಸ್ ಹೇಗಿದೆ ಅದ್ರ ಥರನೇ ಹೊಲಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಎಷ್ಟಿದೆ ಎಲ್ಲನೂ ಮೆಷರ್ಮೆಂಟ್ಸ್ ಅಷ್ಟೇ ತೊಗೊಳ್ತಾ ಇದ್ದೀನಿ. ಸ್ಲೀವ್ ಲೆಂತೆಲ್ಲ ನೀವು ಅರ್ಧ ಇಂಚು ಹೆಚ್ಚಿಗೆ ಅಥವಾ ಕಮ್ಮಿ ನಿಮಗೆ ಎಷ್ಟು ಬೇಕಾಗಿದೆ ಅಷ್ಟು ಇಟ್ಕೋಬೋದು. ನೆಕ್ಸ್ಟ್ ಸ್ಲೀವ್ ರೌಂಡ್. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಸ್ವಲ್ಪ ಬಟ್ಟೆ ಒಳಗೆ ಹೋಗಿದೆ, ಹಾಗಾಗಿ ಇಲ್ಲಿ ಹೊಲಿಗೆ ಎಲ್ಲಿದೆ ಅದನ್ನು ನೀಟಾಗಿ ನೋಡಿಕೊಂಡು ಸರಿ ಮಾಡಿಕೊಂಡು ಮೆಷರ್ಮೆಂಟ್ ತಗೊಳ್ಳಿ. ಹೀಗೆ ಇಲ್ಲ ಅಂದರೆ ನಮಗೆ ಒಂದು 1/4 ಇಂಚು ಅರ್ಧ ಇಂಚು ವ್ಯತ್ಯಾಸ ಬರೋವಂಥ ಒಂದು ಚಾನ್ಸಸ್ ಇರುತ್ತೆ. ನೋಡಿ, 6.25 ಇದೆ. ಸೊ ಇದು ಅರ್ಧ, ಒಂದು ಸೈಡ್ 6.25 ಆಯಿತು. ನಮಗೆ ಪೂರ್ತಿ ಸ್ಲೀವ್ ರೌಂಡ್ ಇವಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 12.5 ಬರುತ್ತೆ. 6.25 ನೀವು 2 ಮಾಡಿದಾಗ ಡಬಲ್ ಮಾಡಿದಾಗ ನಿಮಗೆ 12.5 ಬರುತ್ತೆ. ನೆಕ್ಸ್ಟ್ ಆರ್ಮ್ ರೌಂಡ್ ತೊಗೊಬೇಕು. ನಾನು ಆವಾಗಲೇ ಹೇಳಿದ ಹಾಗೆ ಆರ್ಮ್ ರೌಂಡು ಯಾವಾಗಲೂ ಬ್ಯಾಕ್ ಸೈಡ್ ತೊಗೊಳ್ಳಿ. ನೀವು ಫ್ರಂಟ್ ತೊಗೊಂಡ್ರೆ ನಿಮಗೆ ಹಿಡ್ದಂಗೆ ಆಗೋ ಚಾನ್ಸಸ್ ಇರುತ್ತೆ. ಬಾಡಿ ಮೆಷರ್ಮೆಂಟ್ ತೊಗೊಬೇಕಾದ್ರೆ ಕಂಪ್ಲೀಟ್ ಆರ್ಮ್ ರೌಂಡ್ ಅಳತೆ ತೊಗೋತೀವಿ ನಾವು, ಆದರೆ ಅಳತೆ ಬ್ಲೌಸಿಂದ ಮೆಷರ್ಮೆಂಟ್ ತೊಗೊಳ್ಬೇಕಾದ್ರೆ ಆರ್ಮ್ ರೌಂಡ್ ಯಾವಾಗಲೂ ಬ್ಯಾಕ್ ಸೈಡ್ ಮೆಷರ್ ಮಾಡಿ.
ಮತ್ತು ಆರ್ಮ್ ರೌಂಡ್ ಮೆಷರ್ ಮಾಡ್ಬೇಕಾದ್ರೆ ಈ ಥರ ಸ್ಲೋ ಆಗಿ ನೀವು ಟೇಪನ್ನ ಅದು ಏನಿದೆ ಶೇಪು ಆ ರೀತಿ ತಿರುಗಿಸ್ಕೊಳ್ತಾ ಬರಬೇಕು. ನೀವು ಪೂರ್ತಿ ಸ್ಟ್ರೈಟ್ ಆಗಿನೇ ಟೇಪ್ ಇಟ್ಕೊಂಡು ಮೆಷರ್ ಮಾಡ್ತೀವಿ ಅಂತ ಆಗೋದಿಲ್ಲ. ನೋಡಿ ಇದ್ರ ಪ್ರಕಾರ 9 ಇಂಚಿಗೆ ಇಲ್ಲಿ ಒಂದು ಲೈನ್ ಕಮ್ಮಿ ಇದೆ ಅಷ್ಟೇ. ಸೊ 8.9 ಅಂತಲೇ ಬರ್ಕೊಳ್ತೀನಿ ನಾನು ಆರ್ಮ್ ರೌಂಡು. ಇದಿಷ್ಟು ನಿಮಗೆ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರೆ ಅದರದ್ದು ಅಳತೆಗಳು ತಗೊಳ್ಳೋ ರೀತಿ. ಇಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಶೋಲ್ಡರು ಮತ್ತು ಚೆಸ್ಟ್ ಮೆಷರ್ಮೆಂಟ್ನ ಪ್ರತ್ಯೇಕವಾಗಿ ತೊಗೊಂಡಿಲ್ಲ. ಅದನ್ನು ನಾವು ಕಟ್ಟಿಂಗಲ್ಲಿನೇ ಕ್ಯಾಲ್ಕುಲೇಷನ್ಸ್ ಮೂಲಕ ಮಾರ್ಕ್ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು.